ಎಲ್ರಿ ನಮಸ್ಕಾರ. ಇವತ್ತು ಬನ್ನಿ ನಾಗರ ಪಂಚಮಿಗೆ ನಾವೆಲ್ಲ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮಾರ್ನಿಂಗ್ ಜೋರಾಗಿರುವ ಮಳೆಯ ನಡುವೆಯೂ ಕೂಡ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಕುಕ್ಕೆಯಲ್ಲಿ ಸೇರಿದ್ರು. ಯಾಕೆ ಹೇಳಿ? ನಾಗಾರಾಧನೆಗೆ ವಿಶೇಷವಾಗಿರುವ ಸ್ಥಾನವನ್ನು ಹೊಂದಿರುವಂತ ಕುಕ್ಕೆಯಲ್ಲಿ ನಾವು ನಾಗರ ಪಂಚಮಿಗೆ ಸೇರಿದ್ರೆ ತುಂಬಾ ಒಳ್ಳೇದು ಅಂತ ಹೇಳುವ ಕಾರಣ ಎಲ್ಲ ಸೇವೆಗಳು ಇವತ್ತು ಕೂಡ ಇತ್ತು. ಅಧ್ಯಕ್ಷರು ಹರೀಶ್ ಇಂಜಾಡಿ ಮಾತಾಡಿದ್ರು. ಬಹಳ ಸುಂದರವಾಗಿರುವ ಮಂಟಪದ ನಿರ್ಮಾಣ ಆಗಿತ್ತು. ನೋಡುವ ಹೇಗಿತ್ತು ಇವತ್ತಿನ ಲಾಗ್ ಅಂತ. ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಕುಕ್ಕೆ ಸುಬ್ರಹ್ಮಣ್ಯದ ಆ ಸುಂದರವಾಗಿರುವ ಪ್ರಕೃತಿಯ ತಾಣಗಳ ಮಧ್ಯದಿಂದ ನಮ್ಮ ಸುಬ್ಬಪ್ಪ ನಾಗರ ಪಂಚಮಿಗೆ ಕೈ ಬೀಸಿ ಕರೆತಾ ಇದ್ರು. ವರುಷಕ್ಕೆ ಒಂದು ಬಾರಿ ಬರುವಂತ ನಾಗರ ಪಂಚಮಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ನಮ್ಮನ್ನ ತುಳುನಾಡಿನ ಎಲ್ಲರನ್ನ ಕೂಡ ರಕ್ಷಣೆ ಮಾಡ್ತಕ್ಕಂತಹದ್ದು ನಾಗದೇವರು. ಎಲ್ಲ ದೈವಿಕ ಶಕ್ತಿಗಳ ಜೊತೆಗೆ ನಾಗಾರಾಧನೆಗೆ ಬಹಳ ವಿಶೇಷವಾಗಿರುವಂತಹ ಸ್ಥಾನಮಾನಗಳಿದೆ. ಯಾರು ಕೂಡ ಮಾಂಸಾಹಾರ ಇದ್ರೂ ಕೂಡ ಆ ಒಂದು ದಿನ ಮಾಂಸಾಹಾರವನ್ನ ತ್ಯಜಿಸಿ ನಾಗನಿಗೆ ಅಷ್ಟರ ಮಟ್ಟಿಗೆ ನಾವು ಪಾವಿತ್ರ್ಯತೆಯನ್ನ ಉಳಿಸಿಕೊಂಡು ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ನಮ್ಮ ಕುಟುಂಬದಾಗಿರ್ಬೋದು, ನಮ್ಮ ಊರಲ್ಲಿ ಆಗಿರ್ಬೋದು, ಹೋಗಿ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ, ಹಿಂಗಾರವನ್ನ ಕೊಡೋದು, ಹೂವನ್ನ ಕೊಟ್ಟು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೇವೆ. ಹಾಗೆ ದೇವಸ್ಥಾನದ ಒಳಭಾಗಕ್ಕೆ ಹೋದಾಗ ಮೈಕ್ ಹಾಕಿ ಸ್ವಲ್ಪ ಮಾತಾಡೋಣ ಅಂತ ಆಯ್ತು. ಎಲ್ರಿಗೂ ನಮಸ್ಕಾರ. ನಾಡಿನ ಎಲ್ಲ ಜನತೆಗೆ ಕೂಡ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯ. ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾಗಿರುವಂತಹ ನಮಗೆಲ್ಲ ಕೂಡ ತಿಳಿದಿರತಕ್ಕಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾಗರ ಪಂಚಮೋತ್ಸವ ನಡೀತಾ ಇದೆ. ಬೇರೆ ಬೇರೆ ಕಡೆಗಳಿಂದ ಸಾವಿರಾರು ಮಂದಿ ಭಕ್ತಾಭಿಮಾನಿಗಳು ಬಂದಿದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಶ್ರೀ ನಾಗದೇವರು ಒಳ್ಳೇದ್ ಮಾಡ್ಲಿ. ಹಾಗೆ ನೀವು ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರಿಗೂ ಕೂಡ ಆ ನಾಗದೇವರ ಆಶೀರ್ವಾದ ಇರಲಿ ಅಂತ ಹೇಳಿಕೊಳ್ತಾ, ಇವತ್ತು ಕುಕ್ಕೆಯಲ್ಲಿ ಬಂದಾಗ ಬೆಳ್ಳಂಬೆಳಗ್ಗೆ ಬಹಳ ಚೆನ್ನಾಗಿ ಇಲ್ಲಿರುವಂತಹ ವ್ಯವಸ್ಥೆಯೇ ನಮಗೆ ಖುಷಿಯನ್ನು ಕೊಟ್ಟಿರುವಂತದ್ದು. ನಾವು ದೇವಸ್ಥಾನಕ್ಕೆ ಬರುವಾಗ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಎಷ್ಟು ಚೆನ್ನಾಗಿರುವಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂತಹ ಭಕ್ತರಿಗೆ ಸಿಗುವಂತಹ ಒಂದು ನೆಮ್ಮದಿ. ಹಾಗೆ ಆ ಕುಕ್ಕೆ ಸುಬ್ಬಪ್ಪನ ಆಶೀರ್ವಾದವನ್ನು ಪಡ್ಕೊಂಡು ಈ ಒಂದು ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಿದ್ದಾರೆ ನಮ್ಮ ಜೊತೆಗೆ, ಹರೀಶ್ ಇಂಜಾಡಿ. ಹಾಗೆ ಅವರ ಸಂಪೂರ್ಣವಾದ ಒಂದು ತಂಡ ಇದೆ. ಅವರು ಈ ಒಂದು ಸಂಭ್ರಮದಲ್ಲಿ ಏನು ಹೇಳ್ತಾರೆ, ಜಗತ್ತಿನ ಎಲ್ಲ ಭಕ್ತರಿಗೆ ಹೇಗೆ ಶುಭಾಶಯವನ್ನು ತಿಳಿಸ್ತಾರೆ ಅಂತ ಹೇಳೋದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನನ್ನ ಹಿಂಭಾಗದಲ್ಲೇ ನಾಗದೇವರಿಗೆ ಎಳನೀರಾಗಿರ್ಬೋದು, ಹಾಲಾಗಿರ್ಬೋದು, ಹಿಂಗಾರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಭಿಷೇಕಗಳು ನಡೀತಾ ಇದೆ. ಇವತ್ತು ಈ ವರುಷದ ಕುಕ್ಕೆಯಲ್ಲಿ ನಡೀತಕ್ಕಂಥ ನಾಗರ ಪಂಚಮಿ ಹೇಗಿರ್ತದೆ ಅಂತ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋ ಬನ್ನಿ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಸಮಸ್ತ ಆಸ್ತಿಕ ಬಂಧುಗಳಿಗೆ, ಭಕ್ತಾಭಿಮಾನಿಗಳಿಗೆ ನಾಗರ ಪಂಚಮಿಯ ವಿಶೇಷ ಶುಭಾಶಯಗಳನ್ನು ನಮ್ಮ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಹೇಳ್ತಾ ಇದ್ದೇನೆ. ನಾಗರ ಪಂಚಮಿ ಅನ್ನುವಂಥದ್ದು ಬಹುಶಃ ನಾಗನದೇ ಕ್ಷೇತ್ರವಾದ ಸುಬ್ರಹ್ಮಣ್ಯದಲ್ಲಿ ಬಹಳಷ್ಟು ವಿಶೇಷ. ತುಳುನಾಡಿನಲ್ಲಿ ನಾಗಾರಾಧನೆ ಅಂತ ಹೇಳುವಂಥದ್ದು ಬಹಳ ದೊಡ್ಡ ವಿಚಾರ. ಪ್ರತಿ ಮನೆಯಲ್ಲಿ ಪ್ರತಿ ಕುಟುಂಬಕ್ಕೂ ಪ್ರತಿ ಜಮೀನಿನಲ್ಲಿ ನಾಗನ ಕಟ್ಟೆಯನ್ನು ವರ್ಷ ಪೂರ್ತಿ ಆರಾಧಿಸಿಕೊಂಡು ಬರುವಂಥ ತುಳುನಾಡು ನಮ್ಮದು. ಅದರಲ್ಲೂ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಬಹಳಷ್ಟು ಹಿಂದಿನ ಕಾಲದಿಂದ ಕೂಡ ಈ ನಾಗರ ಪಂಚಮಿ ದಿನದಂದು ನಾಗನಿಗೆ ಹಾಲೆರೆಯುವುದು ಮತ್ತು ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ಪಾರಂಪರಿಕವಾಗಿ ಹಳೇ ಕಟ್ಟುಪಾಡಿನಲ್ಲೇ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಬದಲಾವಣೆಗಳನ್ನು ಸಹ ನಾವು ಮಾಡುವುದಿಲ್ಲ. ಯಾಕೆಂತೇಳಿದರೆ ಜನ ಪ್ರಾಚೀನ ಕಾಲದಿಂದಲೇ ನಂಬಿಕೊಂಡು ಬಂದಂತಹ ಒಂದು ಇತಿಹಾಸ ಇರುವಂತಹ ಒಂದು ಕಾರ್ಯಕ್ರಮ ಇದು. ಬಹುಶಃ ತುಳುನಾಡಿಗೆ ಇವಾಗ ಆಷಾಢ ಮಾಸ, ಬಹುಶಃ ತುಳುನಾಡು ಹೊರತುಪಡಿಸಿ ಉಳಿದೆಲ್ಲ ಪ್ರದೇಶದಲ್ಲಿ ಈಗ ಶ್ರಾವಣ ಮಾಸ. ಹಾಗಾಗಿ ಶ್ರಾವಣ ಮತ್ತು ಆಷಾಢ ಎರಡೂ ಸೇರಿದಂಥ ಒಂದು ಸಂದರ್ಭದಲ್ಲಿ ಆಚರಿಸುವಂಥ ಹಬ್ಬ ಇದು. ವಿಶೇಷವಾಗಿ ನಮ್ಮಲ್ಲಿ ಇದು ನಾಗಪ್ರತಿಷ್ಠಾ ಮಂಟಪ. ಇಲ್ಲಿ ನಾವು ನಾಗನಿಗೆ ಸಾರ್ವಜನಿಕರೆಲ್ಲರೂ ಸಹ ತನ್ನಿಯನ್ನು ಎರೆಯುತ್ತಾರೆ. ಹಾಲು ತಗೊಂಡು ಬಂದು ನಾಗನಿಗೆ ಅಭಿಷೇಕವನ್ನು ಮಾಡಲಾಗ್ತದೆ. ಅದೇ ರೀತಿ ಒಂದು ನಾಗಪ್ರತಿಷ್ಠಾ ಮಂಟಪವನ್ನು ಶ್ರೀ ಕ್ಷೇತ್ರದ ಇಲ್ಲಿನ ಮೂಲ ನಿವಾಸಿಗಳು ಕ್ಷೇತ್ರದ ಪ್ರತಿಯೊಂದು ಆಚರಣೆ ಕಟ್ಟುಪಾಡುಗಳೊಂದಿಗೆ ಒಂದು ವಿಶೇಷವಾದ ಪಾತ್ರವನ್ನು ಹೊಂದಿರುವಂತಹ ಮೂಲ ನಿವಾಸಿಗಳಾದ ಮಲೆಕುಡಿಯ ಯುವಕರು ಬಹಳಷ್ಟು ಸುಂದರವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಒಂದು ಮಂಟಪವನ್ನು ಅಲಂಕರಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಮತ್ತೊಮ್ಮೆ ನಾಡಿನ ಸಮಸ್ತ ಆಸ್ತಿಕ ಬಂಧುಗಳಿಗೆ, ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಭಕ್ತಾಭಿಮಾನಿಗಳಿಗೆ ನಾಗರ ಪಂಚಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ, ಬಂದ ಎಲ್ಲ ಭಕ್ತರು ಮಧ್ಯಾಹ್ನ ಇವತ್ತು ವಿಶೇಷ ಭೋಜನದ ವ್ಯವಸ್ಥೆ ಇದೆ. ವಿಶೇಷ ಸಿಹಿ ಭಕ್ಷ್ಯಗಳನ್ನು ನಾಗರ ಪಂಚಮಿ ಪ್ರಯುಕ್ತ ನಾವು ಭಕ್ತಾದಿಗಳಿಗೆ ನೀಡಲಿಕ್ಕಿದ್ದೇವೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನೂತನ ಆಡಳಿತ ಮಂಡಳಿ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಅಧಿಕಾರಕ್ಕೆ ಬಂದ ನಂತರ ನಾವು ಹೊಸದಾಗಿ ಭಕ್ತಾದಿಗಳಿಗೆ ವಿಶೇಷವಾಗಿ ಬೆಳಗಿನ ಉಪಹಾರ ವ್ಯವಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಮುಂದೆ ಮಧ್ಯಾಹ್ನದ ಮತ್ತು ರಾತ್ರಿಯ ಭೋಜನ ಪ್ರಸಾದ ಇತ್ತು. ಅದರ ಜೊತೆಗೆ ಭಕ್ತಾದಿಗಳ ಒಂದು
ಕೆಲವು ಕುಂದುಕೊರತೆಗಳನ್ನು ಮನಗಂಡು, ಯಾಕಂದರೆ ಇವತ್ತು ಕ್ಷೇತ್ರ ಬಹಳ ಬೆಳೆದಿದೆ. ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಇದೆ. ಆದರೆ ಒಂದು ಸಾಮಾನ್ಯ ಬಡ ಮಧ್ಯಮ ವರ್ಗದವರಿಗೆ ಕೈಗೆಟಕದ ರೀತಿಯಲ್ಲಿ ಕೆಲವು ದರಗಳಿರ್ತದೆ ಮತ್ತು ಅವರಿಗೆ ಸಮಯ ಅವಕಾಶ. ಈಗ ಉದಾಹರಣೆಗೆ ಕೆಲವರಿಗೆ ಮಧ್ಯಾಹ್ನ ಭೋಜನ ಪ್ರಸಾದ ತನಕ ನಿಲ್ಲಿಕ್ಕೆ ಆಗೋದಿಲ್ಲ, ಆದರೆ ಅವರಿಗೆ ಮನಸ್ಸಿನಲ್ಲಿ ದೇವರ ಪ್ರಸಾದ ಸ್ವೀಕರಿಸಬೇಕು ಅಂತ ಆಸೆ ಇರುತ್ತೆ. ಅಂಥವರ ಒಂದು ಬೇಡಿಕೆಯನ್ನು ಕೂಡ ನಾವು ಪೂರೈಸಲಿಕ್ಕೋಸ್ಕರ ಬೆಳಗಿನ ಉಪಹಾರವನ್ನು ಪ್ರಾರಂಭಿಸಿದ್ದೇವೆ. ದಿನಂಪ್ರತಿ 3-5 ಸಾವಿರ, ಭಾನುವಾರ ರಜಾ ದಿನಗಳಂದು 10,000 ಮಂದಿ ಕೂಡ ಭೋಜನ ಸ್ವೀಕರಿಸ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆಗೆ ಸಾರ್ವತ್ರಿಕವಾಗಿ ಬೆಂಬಲ ಹಾಗೂ ಪ್ರಶಂಸೆ ವ್ಯಕ್ತವಾಗಿದೆ. ಎಲ್ಲವೂ ಶ್ರೀ ಸುಬ್ರಹ್ಮಣ್ಯನ ಕೃಪೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರು ಹರೀಶ್ ಇಂಜಾಡಿ ಹಾಗೆಯೇ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೆಲ್ಲ ಸೇರಿ ಮಾತಾಡಿದ್ರಲ್ವಾ, ನನಗೆ ಇಷ್ಟ ಆಗ್ತಕ್ಕಂಥದ್ದು ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿಯ ವ್ಯವಸ್ಥೆಗಳು. ಸೆಕ್ಯೂರಿಟಿಗಳಂತೂ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ಪ್ರತಿಯೊಬ್ಬ ಭಕ್ತರನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಮುಂಭಾಗಕ್ಕೆ ಕಳಿಸೋದು, ಪೂಜೆಗಳ ಬಗ್ಗೆ ಹೇಳೋದು, ನಿಜವಾಗ್ಲೂ ಇಷ್ಟು ಒಳ್ಳೆಯ ವಿಷಯವನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ನನಗಂತೂ ತುಂಬಾನೇ ಖುಷಿ ಆಯಿತು. ಶಿಸ್ತಿಗೆ ಮತ್ತೊಂದು ಹೆಸರು ಕುಕ್ಕೆ ಸುಬ್ರಹ್ಮಣ್ಯ ಅಂತ ನಾನು ಮತ್ತೊಂದು ಸಲ ಹೇಳ್ತೀನಿ. ನಾಗಾರಾಧನೆ, ಇಲ್ಲಿ ಇವತ್ತಿನ ನಾಗರ ಪಂಚಮಿಗೆ ಹಾಲಿನ ಅಭಿಷೇಕ ಆಗಿರ್ಬೋದು, ಎಳನೀರಿನ ಅಭಿಷೇಕ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಬಹಳ ಹತ್ತಿರದಿಂದ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿತು. ಬೆಳಗಿನ ಜಾವ ಅಷ್ಟು ಬೇಗ ಎದ್ದು ಹೋಗಿರೋದಕ್ಕೆ ಇಂತಹ ಒಂದು ಖುಷಿ ನಮಗೆಲ್ಲ ಸಿಕ್ಕಿತು. ಅನಂತರ ನಾಗನಿಗೆ ಅಭಿಷೇಕ ಮಾಡಿರುವಂತಹ ತೀರ್ಥ, ಅನಂತರ ಪ್ರಸಾದ, ಇದೆಲ್ಲವನ್ನ ಕೂಡ ಕೊಟ್ರು. ಈ ಮಂಟಪ ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಇದು ರಥವನ್ನ ಕಟ್ತಕ್ಕಂತಹ ಬಂಧುಗಳೇ ಈ ಮಂಟಪದ ನಿರ್ಮಾಣವನ್ನ ಕೂಡ ಮಾಡಿರೋದು. ಅವರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳಲೇಬೇಕು. ಹಾಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸನ್ನಿಧಿ ನೋಡ್ತಾ ಇದ್ದೇವೆ. ಪರಮ ಪವಿತ್ರವಾಗಿರುವ ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠವಾಗಿರುವಂತಹ ದೇಗುಲಗಳಲ್ಲಿ ಇದು ಕೂಡ ಒಂದು. ಇಡೀ ಜಗತ್ತಿನ ಜನರೇ, ಭಕ್ತರೇ ಇಲ್ಲಿಗೆ ಬರ್ತಾರೆ. ಅವರ ಕಷ್ಟಗಳನ್ನು ದೂರಗೊಳಿಸುವುದಕ್ಕೆ ನಾಗಪ್ಪನ ಮೊರೆಯನ್ನ ಹೋಗ್ತಾರೆ. ಹಾಗಾಗಿ ಇವತ್ತಿನ ದಿನ ಅಂತೂ ಬಹಳ ಸ್ಪೆಷಲ್. ಎಷ್ಟು ಹೊತ್ತು ಆ ನಾಗಪ್ಪನಿಗೆ ಹಾಲಿನ ಅರ್ಚನೆಯನ್ನ ಮಾಡೋದು ನೋಡಿದ್ರು ಕೂಡ ಕಡಿಮೆನೇ ಅಂತ ಅನ್ಸುತ್ತು. ಅದಕ್ಕೆ ಅಲ್ಲೇ ಇದ್ಕೊಂಡು ಸಂಪೂರ್ಣವಾಗಿ ನೋಡ್ಕೊಂಡಿರ್ಬೇಕು, ಆ ಒಂದು ವಾತಾವರಣದಲ್ಲಿ ನಾವು ಪಾಲ್ಗೊಳ್ಳಬೇಕು, ತುಂಬ ಹೊತ್ತು ಅಲ್ಲಿ ಇರಬೇಕು ಅಂತ. ಮತ್ತೆ ಜಾಸ್ತಿ ಹೊತ್ತು ಇರೋದಕ್ಕೂ ಆಗಲ್ಲ ಹೇಳಿ, ಯಾಕೆ? ಸಾಕಷ್ಟು ಮಂದಿ ಭಕ್ತರು ಇರ್ತಾರಲ್ವಾ. ಒಂದು ವ್ಯವಸ್ಥೆಯ ಒಳಭಾಗದಲ್ಲಿ ನಮಗೆ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟಾಗ ನಾವು ಅದನ್ನ ಒಳ್ಳೆಯ ರೀತಿಯಲ್ಲೇ ಬಳಸಿಕೊಳ್ಳಬೇಕು ಅಲ್ವಾ. ಅವರ ಪ್ರೀತಿಗೆ ನಾವು ರಿಟರ್ನ್ ಆಗಿ ಪ್ರೀತಿಯನ್ನೇ ಕೊಡಬೇಕು, ಗೌರವವನ್ನೇ ಕೊಡಬೇಕು. ಅಲ್ಲಿಂದ ಆದಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ವೆಲ್ಕಮ್ ಬ್ಯಾಕ್ ಎಲ್ರಿ, ನಮಸ್ಕಾರ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವಿದ್ದೇವೆ. ನಾಗರ ಪಂಚಮಿ ಶುಭಾಶಯ ಎಲ್ರಿ ಕೂಡ. ಗಿರಿಬಾಯ್ ನಮಸ್ತೆ. ಹಲೋ ಅಬೇಣ ಎಂಚಾಂಡ್ ಸೂಪರ್ ದರ್ಶನ ಪುರ ಬಾರಿ ಶೋಕಾಂಡ್ ದೇವರನ ಅಭಿಷೇಕ ಅಲ್ಲ ಅಂಡ್ ನಮಾದಿ ಬೋಂದುಲ್ಲ. ಎಸ್ ಅಣ್ಣ ನಮಸ್ತೆ. ಫುಲ್ಲು ನಮ್ಮದು ದರ್ಶನ ಎಲ್ಲ ಆಗಿ ಅಧ್ಯಕ್ಷರ ಜೊತೆಗೆಲ್ಲ ಮಾತಾಡಿಸಿ ಒಳಗೆ ಒಂದು ವಿಶೇಷವಾದ ಒಂದು ವೈಬೆಲ್ಲ ನಮಗೆ ಸಿಕ್ಕಿತು. ಸೊ ಅದೆಲ್ಲ ಆಗಿ ಆದಿ ಸುಬ್ರಹ್ಮಣ್ಯದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಹಲೋ ಈಗ ಹಾಯ್ ಮಾಡ್ತದಿಲ್ಲ ರೀ. ಅಬೇಟನ ಅಭಿಮಾನಿ ಸಂಘ ಪ್ರಾರಂಭ ಆಗಿದೆ. ಸೊ ಮಳೆ ಬರುವಾಗಿದೆ. ಯಾರು ಎಲ್ಲೆಲ್ಲಿಂದೆಲ್ಲ ನಾಗರ ಪಂಚಮಿಯನ್ನು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಆಚರಣೆ ಮಾಡ್ತಾ ಇದ್ದೀರಿ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಬೆಳಿಗ್ಗೆ ನಾವು ಒಂದು 6 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಅವಾಗ ಯಾವುದೇ ಜನ ಇರಲಿಲ್ಲ. ಇವಾಗಂತೂ ಕುಕ್ಕೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಇದೇ ಒಂದು ಕುಕ್ಕೆಯ ಸ್ಪೆಷಲ್ ಆದಿ ಸುಬ್ರಹ್ಮಣ್ಯದ ಕಡೆಗೆ. ನಮಸ್ತೆ. ಇದಂತೂ ಬರ್ತಾ ಇರಬೇಕಿದ್ರೆ ಆದಿ ಸುಬ್ರಹ್ಮಣ್ಯದ ಒಂದು ವೈಬೇ ಬೇರೆ ತರ. ನಮಗೆಲ್ಲ ಗೊತ್ತೇ ಇದೆ. ಬಂದಾಗ ಒಂದು ಕಲ್ಲಿನ ಮೇಲೆ ಕಲ್ಲನ್ನು ಇಡೋದು, ಅಥವಾ ಇಲ್ಲಿರುವಂತಹ ಅಶ್ವತ್ಥ ಮರಕ್ಕೆ ಸುತ್ತು ಬಂದು ತಮ್ಮ ಒಂದು ಹರಕೆಗಳನ್ನ ಈಡೇರಿಸಪ್ಪ ಸುಬ್ರಹ್ಮಣ್ಯ ಅಂತ ಬೇಡ್ಕೊಳ್ಳೋದು. ಮಳೆ ಕೂಡ ಬರೋದಕ್ಕೆ ಪ್ರಾರಂಭ ಆಯಿತು. ಆದರೂ ಕೂಡ ಆ ಭಕ್ತಿ ಅಂತ ಏನಿದೆ ನೋಡಿ, ಆ ನಂಬಿಕೆ ಅಂತ ಏನಿದೆ ನೋಡಿ, ಮಳೆ ಬಂದರೂ ಕೂಡ ಅದಕ್ಕೆಲ್ಲ ಅದು ಬಗ್ಗಲ್ಲ, ತಗ್ಗಲ್ಲ. ಸೊ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಭಕ್ತರಿಂದ. ಸೊ ಇದೇ ಖುಷಿ, ಇದೇ ನಂಬಿಕೆ. ಹಾಗೆ ಅಲ್ಲಿಂದ ಡೈರೆಕ್ಟ್ ಆಗಿ 1 ತಿಂಗಳ ಹಿಂದೆ ಪ್ರಾರಂಭವಾಗಿರುವಂತಹ ಬೆಳಗಿನ ಉಪಹಾರದ ಕೊಠಡಿಗೆ ಬಂದ್ವಿ. ಕುಕ್ಕೆಯಲ್ಲಿ ಬೆಳಗಿನ ಉಪಹಾರ ಎಲ್ಲ ಪ್ರಾರಂಭ ಆಗಿ ಹೋಟೆಲ್ಸ್ಗಳಿದೆ, ಆದರೆ ಇದೊಂದು ಬಹಳ ಒಳ್ಳೆಯ ವಿಷಯ. ನಮ್ಮ ಹೊಸ ಅಧ್ಯಕ್ಷರು ಬಂದ ನಂತರದಲ್ಲಿ ಇಂತಹ ಒಂದು ಹೊಸ ವಿಷಯ ಆಗಿದೆ. ಸಾಕಷ್ಟು ಮಂದಿ ಬರುವಂತಹ ಭಕ್ತರಿಗೆ ಬೆಳಗಿನ ಉಪಹಾರ ಕೂಡ ತುಂಬಾ ಒಳ್ಳೆಯದು. ನೋಡಿ, ಉಪ್ಪಿಟ್ಟು, ಕ್ಷೀರ. ಈಗ ಸರ್ ಎಷ್ಟು ಟೈಮ್ ಆಯಿತು ಸ್ಟಾರ್ಟ್ ಆಗಿ? ಅಲ್ಲ ಇವತ್ತಲ್ಲ, ಟೋಟಲ್ ತಿಂಗಳು 2 ತಿಂಗಳಾಯ್ತಾ? 1 ತಿಂಗಳಲ್ಲ, ಲಾಸ್ಟ್ 1 ಮಂತಿಂದ ಆಗ್ತಾ ಇದೆ. ಒಳ್ಳೆಯದಲ್ಲ ಬೆಳೆದು. ಸಾಕಷ್ಟು ಮಂದಿ ದೂರದಿಂದ ಬಂದಿರುವಂಥ ಭಕ್ತರಲ್ಲಿ ಇರ್ತಾರೆ ಸುಬ್ರಹ್ಮಣ್ಯಕ್ಕೆ. ಹಾಗಿರೋಗಿದ್ದೆಲ್ಲ ಬಹಳ ಒಳ್ಳೆಯ ವಿಷಯ. ಒಳ್ಳೆ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಎಲ್ಲ ಹೇಗಿದೆ?
ಸೊ ಅಲ್ಲಿಂದ ಮೇಲ್ಭಾಗದಲ್ಲಿ ಎಲ್ಲ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ಬೆಳಗಿನ ಉಪಹಾರವನ್ನು ಸ್ವೀಕರಿಸುವಂತಹ ಒಂದು ಹಾಲಿಗೆ ಬಂದ್ವಿ. ಅಲ್ಲಿ ಬಂದಾಗ ನನ್ನ ಸ್ನೇಹಿತರೆಲ್ಲ ಇದ್ರು, ಎಸ್ಪೆಷಲಿ ನನ್ನೊಬ್ಬ ಕ್ಲಾಸ್ಮೇಟ್ ಅವರು ಅಭಿ ಅಂತ ಇಲ್ಲಿ ಬಡಿಸಿದಾರೆ ನೋಡಿ, ಅವರು ಕೂಡ ಎಲ್ಲರಿಗೆ ಬಡಿಸುವಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು. ಸೊ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾವು ಸುಬ್ರಹ್ಮಣ್ಯಕ್ಕೆ ಹೋದಾಗ ಅವರ ಕೆಲಸ ಎಷ್ಟಿದ್ರು ಕೂಡ ಪಾಪ ನಮ್ಮನ್ನು ಚೆನ್ನಾಗಿ ರಿಸೀವ್ ಮಾಡ್ತಾರೆ, ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ. ಹಾಗೆಯೇ ಪ್ರತಿಯೊಬ್ಬ ಅಲ್ಲಿಯ ಸಿಬ್ಬಂದಿಗಳ ಒಂದು ಕೆಲಸ, ಅವರ ಶಿಸ್ತು, ಮತ್ತೊಂದು ಸಲ ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ಹಾಗಾಗಿ ಕುಕ್ಕೆಗೆ ಬಂದಿರುವಂಥ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳು ಅಷ್ಟೇ ಖುಷಿಯಿಂದ ಒಂದು ದೇವರನ್ನು ನೋಡಿ ಒಂದು ಖುಷಿಯಿಂದ ತೆರಳ್ತಾರೆ ನೋಡಿ, ಅದು ಇಲ್ಲಿರುವಂಥ ಸಿಬ್ಬಂದಿಗಳು ಪ್ರತಿಯೊಬ್ಬರಿಗೆ ಕೊಡುವಂಥ ಒಂದು ಗೌರವ. ಹಾಗೆಯೇ ಕಷಾಯ ಇತ್ತು, ಕಷಾಯವನ್ನು ಕುಡಿದ್ವಿ. ಬಂದಿರುವಂಥ ದೂರದಿಂದ ಬಂದಿರುವಂಥ ಎಲ್ಲರೂ ಕೂಡ ಬ್ರೇಕ್ಫಾಸ್ಟನ್ನು ಸ್ವೀಕಾರ ಮಾಡಿ ಹೋಗುವಂಥ ಖುಷಿ ಅದು ಕಾಣುವಾಗಲೇ ಅಲ್ಲಿ ಸುಬ್ಬಪ್ಪ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಭಾಸ ಆಗ್ತಾ ಇರುತ್ತೆ. ಹೀಗೆ ನಮ್ಮ ಕುಕ್ಕೆಯ ಈ ವರ್ಷದ ನಾಗರ ಪಂಚಮಿ ಉತ್ಸವ ಬಹಳ ಚೆನ್ನಾಗಿ ಆಯಿತು. ಮತ್ತೆ ಹೊರಟ್ವಿ. ಎಲ್ರಿಗೂ ಒಳ್ಳೇದಾಗಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.